ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಅಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧ ನಡೀತಾ ಇದೆ. ಇಲ್ಲಿ ರೈತ ಬಾಂಧವರು ನೆಮ್ಮದಿಯಿಂದ ನಿಟ್ಟುಸಿರು ಬಿಡಬಹುದಾ? ಇಲ್ಲ. ಈ ಯುದ್ಧ ರೈತರಿಗೆ ಲಾಭನೂ ತಂದುಕೊಡ್ಬೋದು, ಹಾಗೆ ನಷ್ಟನೂ ತಂದುಕೊಡ್ಬೋದು. ಅದು ಹೇಗೆ ಹೇಳ್ತೀರಾ? ಅಲ್ಲೆಲ್ಲೋ ಯುದ್ಧ ನಡೀತಾ ಇದ್ರೆ ನಮ್ಮ ರೈತ ಬಾಂಧವರಿಗೆ ಈ ಲಾಭ ನಷ್ಟ ಹೆಂಗೆ ಅಂತ ನೀವು ಕೇಳ್ಬೋದು. ಹೌದು, ಇದಕ್ಕಿದ್ದ ಹಾಗೆ ನಮಗೆ ಗೊಬ್ಬರ ಬರೋದು ಕೂಡ ನಿಲ್ಲಬಹುದು, ಸ್ಥಗಿತ ಆಗಬಹುದು. ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದನೂ ಕೂಡ ರೈತ ಮಿತ್ರರಿಗೆ ನಷ್ಟ ಆಗ್ಬೋದು. ಒಂದು ವೇಳೆ ನಮ್ಮ ರೈತರು ತುಂಬ ಚೆನ್ನಾಗಿ ಮಜಬೂತಾಗಿ ಬೆಳೆಗಳನ್ನು ಬೆಳೆದಿದ್ದಾರೆ ಅಂತ ಅಂದ್ಕೊಳ್ಳಿ, ಅದೆಲ್ಲವೂ ಕೂಡ ಬೇರೊಂದು ದೇಶಕ್ಕೆ ರಫ್ತಾಗದೆ ಇಲ್ಲೇ ಕೂತ್ಕೊಂಡ್ಬಿಟ್ರೆ ರೈತ ಏನು ಮಾಡಬೇಕು? ಹೀಗೆ ಸಾಕಷ್ಟು ನಷ್ಟಗಳು ಕೂಡ ಕಣ್ಣಿಗೆ ಕಾಣಿಸ್ತಾ ಇವೆ. ಹಾಗೆ ಲಾಭ ಏನು ಅಂತಂದರೆ ಅದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಸದ್ಯಕ್ಕೀಗ ಎದುರಾಗ್ತಾ ಇರುವಂಥ ಪ್ರಶ್ನೆ ಏನು ಅಂತಂದರೆ, ಇನ್ನೊಂದು ತಿಂಗಳು ಕಳೆದು ಬಿಟ್ಟರೆ ಜೂನ್ ಆರಂಭ ಆಗುತ್ತೆ. ಮುಂಗಾರು ಶುರುವಾದಮೇಲೆ ಬಿತ್ತನೆ ಕಾರ್ಯವೆಲ್ಲವೂ ಕೂಡ ಶುರುವಾಗುತ್ತೆ. ಆಗ ರೈತರಿಗೆ ಬೇಕಾಗಿದ್ದು ರಾಸಾಯನಿಕ ಗೊಬ್ಬರಗಳು ಬೇಕಾಗುತ್ತೆ. ಯೂರಿಯಾ ಗೊಬ್ಬರ ಹೆಚ್ಚಾಗಿ ರೈತರು ಕೊಂಡುಕೊಂಡು ಬಿತ್ತನೆ ಕಾರ್ಯವನ್ನು ಶುರು ಮಾಡ್ತಾರೆ. ಸದ್ಯಕ್ಕೆ ಈಗ ಗೊತ್ತಾಗ್ತಾ ಇರುವಂಥ ವರದಿ ಏನು ಅಂತಂದರೆ, ಧಾರವಾಡದಲ್ಲಿ ಕೃತಕ ಯೂರಿಯಾ ಗೊಬ್ಬರದ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರಂತೆ. ಧಾರವಾಡದ ಮಳಿಗೆಗಳಿಗೆ ಹೋಗಿ ಕೇಳಿದರೆ ಯೂರಿಯಾ ಗೊಬ್ಬರ ಇಲ್ಲ, ಕೊಡೋಕ್ಕಾಗಂಗಿಲ್ಲ ಅಂತ ಹೇಳ್ತಿದ್ದಾರಂತೆ. ಕಾರಣ ಏನು ಅಂತಂದರೆ, ಅಲ್ಲಿ ಯುದ್ಧ ನಡೀತಾ ಇದೆಯಲ್ಲ, ಹಾಗಾಗಿ ಗೊಬ್ಬರ ತಯಾರಿಕೆಗೆ ಬೇಕಾದಂಥ ಕಚ್ಚಾ ವಸ್ತುಗಳು ಆಮದಾಗ್ತಾ ಇಲ್ಲ, ಸ್ಥಗಿತಗೊಂಡಿವೆ. ಹಾಗಾಗಿ ಯೂರಿಯಾ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರಂತೆ. ಬೇಕು ಅಂತಲೇ ರೈತರಿಗೆ ಇವರು ನಮ್ಮಲ್ಲಿ ಯೂರಿಯಾ ಗೊಬ್ಬರ ಇಲ್ಲ, ಮುಂದೆ ನೋಡೋಣ ಅಂತ ಹೇಳಿ ಕಳಿಸ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಈಗ ರೈತರು ಕೇಳ್ತಾ ಇದ್ದಾರೆ. ನೋಡಿ, ಸದ್ಯಕ್ಕೀಗ ಭಾರತ ದೇಶದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಇದೆಯೋ ಇಲ್ವೋ ಅನ್ನೋದನ್ನ ನಾವು ನೋಡಿದ್ರೆ, ಸದ್ಯಕ್ಕೀಗ ಯೂರಿಯಾ ಗೊಬ್ಬರ ಆಗಲಿ DAP ಗೊಬ್ಬರದ ಅಭಾವ ಇಲ್ಲ, ಕೊರತೆ ಇಲ್ಲ. ದಾಸ್ತಾನು ಸರಿಯಾದ ಮಟ್ಟಕ್ಕೆ ಮಾಡಿದಾರಂತೆ. ಹೌದು, ಇತ್ತೀಚೆಗೆ ಒಂದು ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಕೃಷಿ ಸಚಿವರು ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಯುದ್ಧ ಅಲ್ಲೆಲ್ಲೋ ನಡೀತಾ ಇರ್ಬೋದು, ಆದರೆ ನಮ್ಮ ದೇಶದಲ್ಲಿ ರೈತರಿಗೆ ಬೇಕಾದಂತಹ ದಾಸ್ತಾನು ಸರಿಯಾಗಿ ಮಟ್ಟದಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಯೂರಿಯಾ ಆಗಿರಲಿ, DAP ಆಗಿರಲಿ, ಯಾವುದರ ಕೊರತೆಯೂ ಕೂಡ ಈ ಬಾರಿ ಆಗೋದಿಲ್ಲ. ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಮತ್ತೆ ಮುಂಗಾರಿಗೆ ನಾವೆಲ್ಲವನ್ನೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅಂತಲೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಸ್ಪಷ್ಟಪಡಿಸಿದ್ರು. ಬಟ್ ಇಲ್ಲಿ ಧಾರವಾಡದಲ್ಲಿ ಆಗ್ತಾ ಇರುವಂತಹ ಅಭಾವ ಮತ್ತೆ ಕೃತಕ ಅಭಾವವನ್ನು ಏನು ಸೃಷ್ಟಿ ಮಾಡ್ತಿದ್ರಲ್ಲ, ಅದಕ್ಕೆ ಸೂಕ್ತವಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ನಮ್ಮ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತೀವಿ. ಈಗ ನಾವು ಅಲ್ಲೆಲ್ಲೋ ನಡೀತಾ ಇರುವಂತಹ ಯುದ್ಧದಿಂದಾಗಿ ಇದು ಕೃಷಿ ಮೇಲೆ ಅದೆಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಲಾಭ ತಂದುಕೊಡುತ್ತಾ, ನಷ್ಟ ತಂದುಕೊಡುತ್ತಾ, ಒಂದೊಂದಾಗಿಯೇ ನೋಡ್ತಾ ಹೋಗೋಣ. ರೈತ ಬಾಂಧವರೇ, ಈ ಯುದ್ಧದಿಂದಾಗಿ ಯೂರಿಯಾ ಮತ್ತೆ DAP ಅಂತಹ ರಸಗೊಬ್ಬರಗಳು ಆಮದು ಆಗೋದನ್ನ ಸ್ಥಗಿತಗೊಂಡ್ಬಿಟ್ರೆ ಅಂತಂದ್ರೆ, ಅವ್ರು ಯಾರು ಕೂಡ ರಫ್ತು ಮಾಡದೆ ಸ್ಥಗಿತ ಮಾಡಿಬಿಟ್ರೆ ನಮ್ಮ ಕತೆಗೇನು, ನಮ್ಮ ರೈತರ ಕತೆಗೇನು, ಮತ್ತೆ ರೈತರನ್ನೇ ನಂಬಿದಂತಹ ದೇಶದ ಕತೆಗೇನು, ಆಹಾರದ ಭದ್ರತೆ ಹೇಗಿರುತ್ತೆ, ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ನೋಡಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನದಾಗಿ ರೈತರು ಈ ರಾಸಾಯನಿಕ ಗೊಬ್ಬರಗಳನ್ನೇ ನಂಬಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ನಾವು ಹೇಳೋದಾದರೆ 75 to 80% ರೈತರು ಈ ರಾಸಾಯನಿಕ ಗೊಬ್ಬರದ ಮೇಲೆಯೇ ಅವಲಂಬಿತ ಆಗಿದ್ದಾರೆ. ಇನ್ನೊಂದು 20-25% ರೈತರು ಮಾತ್ರ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಿ ಒಂದೊಳ್ಳೆ ಉತ್ತಮವಾದಂಥ ಕೃಷಿಯನ್ನು ನಡೆಸ್ಕೊಂಡಿದ್ದಾರೆ. ಅವ್ರಿಗೆ ಈ ಯುದ್ಧ ಆದ್ರೇನು ಬಿಟ್ರೇನು ಅವ್ರು ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈಗ ನಾವು 75-80% ಈ ರೈತರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನೋಡಿ, ಒಂದು ವೇಳೆ ಈಗ ಯೂರಿಯಾ ಮತ್ತು DAP ಸ್ಥಗಿತಗೊಂಡ್ಬಿಟ್ರೆ ಅಲ್ಲೆಲ್ಲ ಇವಾಗ ಹೆಂಗೆ ಈಗ ಪೆಟ್ರೋಲು ಮತ್ತು ಈ ಸಿಲಿಂಡರ್ಗಳು ಅಂತಂದರೆ LPG ಗ್ಯಾಸ್ಗಳು ಆ ಒಂದು ಹಾರ್ಮೋಸ್ ಜಲಸಂಧಿಯಲ್ಲಿ ಅಲ್ಲಿ ಹೆಂಗೆ ಸ್ಥಗಿತ ಆಗಿಬಿಟ್ಟಿದಾವಲ್ಲ, ಹಾಗೆ ಈ ಗೊಬ್ಬರಗಳು ಕೂಡ ಸ್ಥಗಿತಗೊಂಡ್ಬಿಟ್ರೆ ಏನು ಮಾಡೋದು ಅನ್ನೋದು ಈಗ ರೈತ ಬಾಂಧವರಿಗೆ ಎದುರಾಗುವಂಥ ಕಟ್ಟಕಡೆಯದಾಗಿ ಕಾಡುವಂಥ ಪ್ರಶ್ನೆ. ಒಂದು ವೇಳೆ ಯೂರಿಯಾ ಸಿಕ್ಕಿಲ್ಲ, DAP ಸಿಕ್ಕಿಲ್ಲ ಅಂತಂದರೆ ಬಿತ್ತನೆ ಕಾರ್ಯವನ್ನು ಹೆಂಗೆ ಮಾಡೋದು, ಹೆಂಗೆ ಬಿತ್ತೋದು, ಬಿತ್ತಿದ ನಂತರ ಗೊಬ್ಬರ ಯಾವಾಗ ಕೊಡೋದು, ಹೆಂಗೆ ಕೊಡೋದು, ಇದೆಲ್ಲವೂ ಕೂಡ ಪ್ರಶ್ನೆ ಕಾಡಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ರೈತನಿಗೆ ಮುಂಗಾರಿನಲ್ಲಿ ಈ ಯುದ್ಧದ ಕಾರ್ಮೋಡಿನಂತೆ ಕಾಡಬಹುದು ಅನ್ನೋದು ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ. ಇನ್ನು ನಂತರ ಕಚ್ಚಾ ತೈಲದ ಬೆಲೆ ಹೆಚ್ಚಾದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗುತ್ತೆ. ಆಗ ಉಳುಮೆ ಮಾಡಿಸಲು
ಟ್ರ್ಯಾಕ್ಟರ್ಗಳ ಬಾಡಿಗೆಯು ಕೂಡ ಹೆಚ್ಚಾಗುತ್ತೆ ಅನ್ನೋದು ಕೂಡ ವರದಿಯಾಗ್ತಿದೆ. ಅಂತಂದರೆ ಈಗ ಸದ್ಯಕ್ಕೀಗ ನೋಡಿ, ಇತ್ತೀಚೆಗೆ ಒಂದು ವರದಿ, ಒಂದು ರಷ್ಯಾ ಅಧ್ಯಕ್ಷರ ಒಂದು ಸ್ಟೇಟ್ಮೆಂಟನ್ನು ನೀವು ಕೇಳಿಸ್ಕೊಂಡ್ರೆ ನಿಜಕ್ಕೂ ಇದೊಂದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ನೋಡಿ, ಒಂದು ಕಡೆಯಲ್ಲಿ LPG ಸಿಲಿಂಡರ್ನ ಅಭಾವ ಹೆಂಗೆ ಕಾಡ್ತಾ ಇದೆಯಲ್ಲ, ಇನ್ನೊಂದು ಕೂಡ ದೇಶಕ್ಕೆ ಇನ್ನೊಂದು ಭೀತಿ ಏನು ಅಂತಂದರೆ, ಇವಾಗೇನು ಎಲ್ಲರೂ ಆರಾಮಾಗಿ ಪೆಟ್ರೋಲ್ ಡೀಸೆಲ್ಗಳನ್ನು ಬಳಸ್ಕೊಂಡು ಆರಾಮಾಗಿದ್ದಾರೆ. ಏನು ನೋಡಿ, ಅಲ್ಲೆಲ್ಲ ಯುದ್ಧ ನಡೀತಾ ಇದ್ರೂ ಸಹಿತ ಅದರ ಬೆಲೆ ಏರಿಕೆ ಅಂತೂ ಆಗಿಲ್ಲ. ನಾರ್ಮಲ್ ಆಗಿ ಅದೇನು ರೇಟ್ ಇತ್ತಲ್ಲ ಅದೇ ರೇಟಲ್ಲಿಗೆ ಜನಸಾಮಾನ್ಯರು ಡೀಸೆಲ್ ಮತ್ತು ಪೆಟ್ರೋಲ್ಗಳನ್ನು ಬಳಕೆ ಮಾಡ್ತಿದ್ದಾರೆ. ಆದರೆ ಈಗ ರಷ್ಯಾ ಅಧ್ಯಕ್ಷ ಕೊಟ್ಟಿರುವಂತಹ ಸ್ಟೇಟ್ಮೆಂಟಿಂದ ಈಗ ಜನಗಳಿಗೆ ಭಯ ಶುರುವಾಗಿದೆ. ಏನಂತಂದರೆ, ಇನ್ನು ಮುಂದೆ ನಾವು ಭಾರತಕ್ಕೆ ಕಚ್ಚಾ ತೈಲವನ್ನು ನಾವು ರಫ್ತು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಏಪ್ರಿಲ್ 1ನೇ ತಾರೀಕಿನಿಂದ ಜುಲೈ 31ರವರೆಗೂ ನಾವು ಕಚ್ಚಾ ತೈಲವನ್ನು ಕೊಡೋದಿಲ್ಲ, ನಿಮಗೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹೀಗಿರುವಾಗ ದೇಶಕ್ಕೆ ಪರ್ಯಾಯ ವ್ಯವಸ್ಥೆ ಆದರೂ ಏನು? ಸೊ ಅವಾಗ ಅಮೇರಿಕದತ್ತ ಹೋಗಬೇಕಾಗತ್ತೆ, ಅಥವಾ ಈ ಇರಾಕ್ ಮತ್ತು ಇರಾನ್ ಮತ್ತು ಸೌದಿ ಅರೇಬಿಯಾ ಹೀಗೆ ದೇಶಗಳತ್ತ ಮುಖ ಮಾಡಬೇಕಾಗತ್ತೆ. ಆಗ ಇವರು ಮೊದಲೇ ಈಗ ಲಾಸಲ್ಲಿದ್ದಾರೆ, ಇವರು ಈ ಯುದ್ಧ ಗಿದ್ದ ಅಂತ ಮಾಡಿಕೊಂಡು. ಹೀಗಿರುವಾಗ ಅವ್ರ ಹತ್ರ ಹೋಗಿ ಕಚ್ಚಾ ತೈಲವನ್ನು ನಾವು ಪಡಿಬೇಕು ಅಂತಂದರೆ ಅವರು ಹೆವಿ ಅಮೌಂಟನ್ನು ಅವರು ಅಂದರೆ ಭಾರಿ ಬೆಲೆಯನ್ನು ಕೇಳಿಬಿಡ್ತಾರೆ, ಬೆಲೆ ಏರಿಕೆಯನ್ನು ಮಾಡಿಬಿಡ್ತಾರೆ ಕಚ್ಚಾ ತೈಲದ ಮೇಲೆ. ಸೊ ಆಗ ಇಲ್ಲಿ ಅದರ ಎಫೆಕ್ಟ್ ಹೆಂಗಾಗುತ್ತೆ ಅಂತಂದರೆ, ಇಲ್ಲಿ ಅದನ್ನು ಈ ಪೆಟ್ರೋಲ್ ಮತ್ತು ಡೀಸೆಲ್ನ ತಯಾರಿ ಮಾಡಿದಾದ್ಮೇಲೆ ಜನಸಾಮಾನ್ಯರಿಗೆ ಕೊಡುವಾಗ 1 ಲೀಟರ್ನ ಪೆಟ್ರೋಲ್ ದರ ಮತ್ತು ಡೀಸೆಲ್ನ ದರ ಏನಿಲ್ಲ ಅಂತಂದರೆ 200-300 ರೂಪಾಯಿ ಲೀಟರ್ನಂತೆ ಹೋಗ್ಬಿಡುತ್ತೆ. ಸೊ ಆಗ ಇದರ ಹೊಡೆತ ಯಾರ್ಯಾರು ಬಿತ್ತು? ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ, ರೈತರಿಗೂ ಕೂಡ ಇದರ ಬಿಸಿ ತಟ್ಟುತ್ತೆ. ಅಂದರೆ ನೋಡಿ, ಈಗ ನೆಕ್ಸ್ಟ್ ಉಳುಮೆ ಎಲ್ಲ ಮಾಡ್ಕೋಬೇಕು, ಭೂಮಿನ ಹಸನು ಮಾಡಬೇಕು, ಉಳುಮೆ ಮಾಡಬೇಕಲ್ವ. ಈ ಸಂದರ್ಭದಲ್ಲಿ ನಮ್ಮ ರೈತರೆಲ್ಲ ಇವಾಗ ಹೆಂಗಂತಂದರೆ ನಾಟಿ ಸ್ಟೈಲ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ಎತ್ತುಗಳಿಂದ ಉಳುಮೆ ಮಾಡೋದನ್ನೆಲ್ಲ ಬಿಟ್ಟಾಕಿ ಟ್ರ್ಯಾಕ್ಟರ್ಗಳನ್ನು ತಂದು ನಿಲ್ಲಿಸಿದಾರಲ್ವಾ. ಸೊ ಹೀಗಿರುವಾಗ ಡೀಸೆಲ್ ಅಭಾವ ಸೃಷ್ಟಿ ಆಗಿಬಿಟ್ರೆ, ಡೀಸೆಲ್ನ ಬೇಡಿಕೆ ಹೆಚ್ಚಾಗ್ಬಿಟ್ರೆ, ಬೆಲೆ ಏರಿಕೆ ಆಗಿಬಿಟ್ರೆ, ಆಗ ರೈತ ಬಾಂಧವರಿಗೆ ಈ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಆ ಟ್ರ್ಯಾಕ್ಟರ್ನ ಬಾಡಿಗೆಯು ಕೂಡ ಹೆಚ್ಚಿನದಾಗಿ ಕೊಟ್ಟು ಟ್ರ್ಯಾಕ್ಟರ್ಗಳನ್ನು ತರಿಸ್ಕೊಂಡು ಉಳುಮೆ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟಿನಲ್ಲಿ ಈ ವರ್ಷದ ಕೃಷಿ ವೆಚ್ಚ ಹೆಚ್ಚಿನದಾಗಿ ಆಗ್ಬೋದು ಅನ್ನೋದು ಕೂಡ ಕೆಲವೊಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈಗ ರೈತ ತುಂಬ ಚೆನ್ನಾಗಿ ಬೆಳೆಯನ್ನು ಬೆಳೆದಿರ್ತಾನೆ, ಒಂದು ಒಳ್ಳೆ ಉತ್ತಮವಾದಂಥ ಇಳುವರಿ ಸಿಕ್ಬಿಟ್ಟಿದೆ. ಸೊ ಇನ್ನೇನು ಇದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು, ಉಳಿದಂಥದ್ದೆಲ್ಲ ನಾವು ಬೇರೊಂದು ದೇಶಕ್ಕೆ ರಫ್ತು ಮಾಡಬೇಕು. ಅಂದರೆ ಯಾರೆಲ್ಲ ಬೇರೊಂದು ದೇಶಕ್ಕೆ ರಫ್ತು ಮಾಡುವಷ್ಟು ಬೆಳೆಯನ್ನು ಬೆಳೆದಿರ್ತಾರಲ್ಲ, ಅಂದರೆ ಹೆಕ್ಟರ್ ವಾರು ಪ್ರದೇಶದಲ್ಲಿ ಬೆಳೆಯುವಂಥ ರೈತರು, ಅವ್ರನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಸೊ ಆ ರೈತರಿಗೆ ಹೆಂಗಾಗುತ್ತಂದರೆ ಈ ಯುದ್ಧದ ಎಫೆಕ್ಟು, ಒಂದು ವೇಳೆ ಈಗ ಬೇರೊಂದು ದೇಶಕ್ಕೆ ಹೋಗಬೇಕಾಗಿದ್ದಂತಹ ಇವರ ಇಳುವರಿ, ಇವರ ಈ ಒಂದು ಬೆಳೆ ಏನಂತಂತಂದರೆ ರಫ್ತಾಗೋದು ನಿಂತು ಬಿಡ್ತು ಅಂತ ಅಂದ್ಕೊಳ್ಳಿ, ಸ್ಥಗಿತ ಆಗೋಗ್ಬಿಡ್ತು ಅಂತ ಅಂದ್ಕೊಳ್ಳಿ. ಆಗ ಆ ಯುದ್ಧದ ಎಫೆಕ್ಟ್ ಇವ್ರಿಗೆ ತಟ್ಟತ್ತೆ. ಬೆಳೆ ಬೆಳೆದಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ, ಆದರೆ ಮಾರಾಟ ಆಗಿಲ್ಲ, ಬೇರೊಂದು ದೇಶಕ್ಕೆ ರಫ್ತಾಗಿಲ್ಲ ಅಂತಂದರೆ ಏನು ಮಾಡೋದು ಸ್ವಾಮಿ ಅದನ್ನು ತೆಗೆದುಕೊಂಡು? ಇನ್ನು ಇವರು ಬೇರೊಂದು ದೇಶಕ್ಕೆ ರಫ್ತು ಮಾಡಬೇಕು ಅಂತ ಹೇಳಿಯೇ ಅತಿಯಾದ ಪ್ರಮಾಣದಲ್ಲಿ ಬೆಳೆದು ಬಿಟ್ಟಿರ್ತಾರೆ. ಸೊ ಅದನ್ನು ಇವರು ಇಲ್ಲೇ ಸೇಲ್ ಮಾಡಬೇಕಾದಾಗ ಇಲ್ಲಿ ಅದರ ಬೆಲೆ ಕುಸಿತ ಕಂಡುಬಿಟ್ಟು ಆವಾಗ ಅದೇ ರೇಟ್ ಗೊತ್ತಲ್ವ ನಿಮಗೆ, 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಈ ರೀತಿಯಾಗಿ ಸೇಲ್ ಆಗುತ್ತೆ. ಸೊ ಆಗ ಇವ್ರು ನಷ್ಟಕ್ಕೀಡಾಗೋದಲ್ಲದೆ ಇಲ್ಲಿ ಉಳಿದಂಥ ಚಿಕ್ಕ ಪುಟ್ಟ ರೈತ ಬಾಂಧವರು ಇರ್ತಾರಲ್ಲ, ಅವರು ಕೂಡ ನಷ್ಟವನ್ನು ಎದುರಿಸಬೇಕಾಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಒಟ್ಟಿನಲ್ಲಿ ಯುದ್ಧದ ಎಫೆಕ್ಟ್ ಏನಾದ್ರೂ ಕೃಷಿಗೆ ತಗಲಿದ್ರೆ ಇಷ್ಟೆಲ್ಲ ಸಮಸ್ಯೆಗಳ ಸರಮಾಲೆಗಳು ರೈತರ ಬೆನ್ನಿಗೆ ಏರುತ್ತೆ. ಸೊ ಆಗ ರೈತರು ಇದನ್ನು ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ, ಮತ್ತು ರೈತರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಜಂಟಿಯಾಗಿ ನಿಂತ್ಕೊಂಡು ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳಿ ಹೆಂಗೆ ಹೇಳ್ತಾರೆ ಅನ್ನೋದನ್ನು ನಾವೆಲ್ಲ ಕಾದು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಿಪೇರ್ ಆಗಿರಿ ಅನ್ನೋದು ಮಾತ್ರ ನಮ್ಮ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ನ ಆಶಯ. ಏನೇ ಬರಲಿ, ಪ್ಲಸ್ಸೇ ಆಗಿರಲಿ, ಮೈನಸ್ಸೇ ಆಗಿರಲಿ, ಲಾಭನೇ ಆಗಿರಲಿ, ನಷ್ಟನೇ ಆಗಿರಲಿ, ಸೊ ನಾವೆಲ್ಲದಕ್ಕೂ ಕೂಡ ಈಗಿನಿಂದನೇ ನಾವು ಅದರ ಬಗ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಕಡೆಗೆ ಈಗ ಇಷ್ಟೊತ್ತು ನಾನು ಈ ಯುದ್ಧದ ಎಫೆಕ್ಟ್ ಏನಾದ್ರೂ ನೆಗೆಟಿವ್ ಆಗಿಬಿಟ್ರೆ, ನಮಗೇನಾದರೂ ನಷ್ಟ ಆಗಿಬಿಟ್ರೆ ಏನೆಲ್ಲ ನಷ್ಟಗಳು ಬರ್ಬೋದು ಅನ್ನೋದನ್ನು ಹೇಳಿದೆ. ಈಗ ಇನ್ನು ಮುಂದೆ ನಾವು ಒಂದು ವೇಳೆ ಈ ಯುದ್ಧ ನಮಗೆ ಲಾಭ ತಂದು ಕೊಡೋದಾದರೆ ಏನೆಲ್ಲ ಲಾಭಗಳನ್ನು ತಂದು ಕೊಡ್ಬೋದು ನೋಡ್ತಾ ಹೋಗೋಣ. ನೋಡಿ, ಇರಾನ್, ಇಸ್ರೇಲ್ ಮತ್ತು ಅಮೇರಿಕ ದೇಶಗಳು ಒಂದು ವೇಳೆ ಯುದ್ಧದಿಂದಾಗಿ ಕಂಗೆಟ್ಟು ಆಹಾರದ ಕೊರತೆ ಏನಾದರೂ ಎದುರಿಸ್ಬಿಟ್ರೆ ಅವಾಗೇನಾಗುತ್ತೆ, ಇಲ್ಲಿ ಭಾರತ ದೇಶದಲ್ಲಿ ಕೃಷಿಕರು ಉತ್ತಮವಾಗಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಹೀಗಿದ್ದಾಗ
ಅಲ್ಲಿ ಆಹಾರದ ಅಸ್ಥಿರತೆ ಎದುರಾಗಿರುತ್ತೆ, ಅಲ್ಲಿ ಊಟಕ್ಕೂ ಕೂಡ ಆಹಾಕಾರ ಸೃಷ್ಟಿಯಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನಮ್ಮ ಭಾರತ ದೇಶದತ್ತ ಬರ್ತಾರೆ. ಸೊ ನಿಮ್ಮಲ್ಲಿ ಬೆಳೆದಂತಹ ಗೋಧಿ ಕೊಡಿ, ಜೋಳ ಕೊಡಿ, ರಾಗಿ ಕೊಡಿ, ಅಕ್ಕಿ ಕೊಡಿ, ಭತ್ತ ಕೊಡಿ ಅಂತ ಹೇಳಿ ನಮ್ಮ ದೇಶಕ್ಕೆ ಅವಾಗ ಬೇಡಿಕೆ ಹೆಚ್ಚಾಗುತ್ತೆ. ಆ ಬೇಡಿಕೆ ನೇರವಾಗಿ ನಮ್ಮ ರೈತರಿಗೆ ಹೋಗುತ್ತೆ. ಆಗ ನಮ್ಮ ರೈತರು ಹೆಚ್ಚಿನ ಬೆಲೆಗೆ ಬೇರೊಂದು ದೇಶಕ್ಕೆ ತಾವು ಬೆಳೆದಂತಹ ಬೆಳೆಗಳನ್ನು ರಫ್ತು ಮಾಡುವ ಸ್ಥಿತಿಯು ಕೂಡ ಬರಬಹುದು. ಸೊ ಆಗ ನಮ್ಮ ರೈತ ಬಾಂಧವರು ಒಂದೊಳ್ಳೆ ಡಿಮ್ಯಾಂಡಿನ ಬೆಲೆಗೆ ಬೇರೊಂದು ದೇಶಕ್ಕೆ ತಾವು ಬೆಳೆದಂತಹ ಬೆಳೆಗಳನ್ನು ರಫ್ತು ಮಾಡಬಹುದು. ಸೊ ಆಗ ಒಂದಷ್ಟು ಹಣವನ್ನು ಕೂಡ ನಮ್ಮ ರೈತರು ನೋಡ್ಬೋದು. ಆಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳು ಕೂಡ ಇವೆ. ಇನ್ನೊಂದೇನಂತಂದ್ರೆ, ನಾನು ಆಗಲೇ ಹೇಳ್ದಂಗೆ ನಮ್ಮ ಭಾರತ ದೇಶದಲ್ಲಿ ಬಹುಶಃ 75 to 80% ರೈತ ಬಾಂಧವರು ರಾಸಾಯನಿಕ ಕೃಷಿಯ ಮೇಲೆ ಅವಲಂಬಿತ ಆಗಿದ್ದಾರೆ. ಇನ್ನು ಉಳಿದಂತಹ ರೈತ ಬಾಂಧವರು ಸಾವಯವ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಈಗ ನಾವು ಸಾವಯವ ಕೃಷಿಕರನ್ನ ಗಣನೆಗೆ ತೆಗೆದುಕೊಂಡ್ರೆ ಅವ್ರಿಗೆ ಈ ಯುದ್ಧದ ಎಫೆಕ್ಟ್ ಹೆಂಗೆ ಬೀಳುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಅವ್ರಿಗೆ ಯಾವುದೇ ಎಫೆಕ್ಟ್ ಬೀಳೋದಿಲ್ಲ. ಅವ್ರಿಗೆ ಎಲ್ಲೋ ಒಂದು ಕಡೆ ಯುದ್ಧನೇ ಆಗಿರಲಿ, ಇನ್ನೊಂದೇನೋ ಆಗ್ತಾ ಇರಲಿ, ಅವ್ರಿಗೆ ಯಾವ ಸಮಸ್ಯೆಯೂ ಕೂಡ ಆಗೋದಿಲ್ಲ. ಯಾಕಂತಂದ್ರೆ ಅವರೇ ಗೊಬ್ಬರವನ್ನು ತಯಾರಿಸ್ಕೊಳ್ತಿರ್ತಾರೆ, ಸಾವಯವ ಕೃಷಿಯಲ್ಲಿ ಅವರು ಬೆಳೆಗಳನ್ನು ಬೆಳೀತಾ ಇರ್ತಾರೆ, ಜೈವಿಕ ಗೊಬ್ಬರದ ಮೇಲೆ ಅವಲಂಬನೆ ಆಗಿರ್ತಾರೆ, ನೈಸರ್ಗಿಕವಾಗಿ ತಾವೇ ಗೊಬ್ಬರಗಳನ್ನು ಹೆಂಗೆ ಸೃಷ್ಟಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರ ಜೀವನ ಸುಗಮವಾಗಿ ಸುಮಧುರದಿಂದ ನಡೀತಾ ಇರುತ್ತೆ. ಸೊ ಹೀಗಿರುವಾಗ ಒಂದು ವೇಳೆ ನಾನು ಆಗಲೇ ಹೇಳ್ದಂಗೆ ಯುದ್ಧದ ಎಫೆಕ್ಟ್ನಿಂದ ಬೇರೆ ದೇಶಗಳಲ್ಲಿ ಆಹಾರದ ಸಮಸ್ಯೆ ಎದುರಾದಾಗ ನೋಡಿ, ಈಗ ಈ ರಾಸಾಯನಿಕ ಗೊಬ್ಬರವನ್ನು ನಂಬಿಕೊಂಡು ಯಾರೆಲ್ಲ ಕೃಷಿ ಮಾಡ್ತಿದ್ದಾರಲ್ಲ, ಸೊ ಇವ್ರಿಗೆ ಗೊಬ್ಬರ ಮತ್ತು ಈ ಡೀಸೆಲ್ ಇದ್ಯಾವುದಾದ್ರೂ ಒಂದು ಸಮಸ್ಯೆ ಎದುರಾಗಿ ಇವರೇನಾದ್ರೂ ಸರಿಯಾಗಿ ಬೆಳೆ ಬೆಳ್ಕೊಳಕ್ಕಾಗಿಲ್ಲ ಅಂತ ಅನ್ಕೊಳ್ಳಿ. ಬಟ್ ಸಾವಯವ ಕೃಷಿಕರು ಮಾತ್ರ ಎಕ್ಸಲೆಂಟ್ ಆಗಿ 100% ತುಂಬ ಅಂದರೆ ತುಂಬ ಚೆನ್ನಾಗಿ ಅವರು ಬೆಳೆಯನ್ನು ಬೆಳ್ಕೊಂಡಿರ್ತಾರೆ. ಸೊ ಈ ಒಂದು ನೇರ ಲಾಭ, ಈ ಒಂದು ನೇರವಾದಂತಹ ಒಂದು ಆಹಾರದ ಡಿಮ್ಯಾಂಡ್ ಏನಿದೆಯಲ್ಲ, ಸೊ ಆ ಒಂದು ಡಿಮ್ಯಾಂಡ್ ಏನಂತಂದರೆ ಸಾವಯವ ಕೃಷಿಕರಿಗೆ ಅದು ಶಿಫ್ಟ್ ಆಗುತ್ತೆ. ಆಗ ಈ ಎಲ್ಲದರ ಲಾಭವನ್ನು ಸಾವಯವ ಕೃಷಿಕರೇ ಅನುಭವಿಸ್ತಾರೆ. ನೋಡಿ, ಇವರಿಗೆ ನಷ್ಟ ಅಂತೂ ಆಗಂಗಿಲ್ಲ, ಇನ್ನು ಲಾಭ ಅಂತ ಕೇಳಿದ್ರೆ 1 to double ಆಗೋಗ್ಬಿಡುತ್ತೆ ಅಷ್ಟೇ. ಅದಕ್ಕಾಗಿ ಹೇಳೋದು, ಸಾವಯವ ಕೃಷಿಯ ಮೇಲೆ ನೀವು ಅವಲಂಬನೆಯಾಗಿ ನಮ್ಮ ನಾಟಿ ಕೃಷಿ ಅಂತ ಏನಿದೆಯಲ್ಲ, ನಮ್ಮ ದೇಸಿ ಕೃಷಿ ಅಂತ ಏನಿದೆಯಲ್ಲ, ಸೊ ಆ ಕೃಷಿಯ ಮೇಲೆ ನೀವು ಅವಲಂಬನೆ ಆದರೆ ನಿಮಗೆ ಯಾವುದೇ ರೀತಿಯಾದಂಥ ಅಲ್ಲೆಲ್ಲೋ ಒಂದು ಕಡೆ ಯುದ್ಧನೇ ನಡೀಲಿ, ಏನಾದರೂ ನಡೀತಾ ಇರಲಿ, ಅದು ಯಾವುದಕ್ಕೂ ಕೂಡ ನಮಗೆ ಸಂಬಂಧನೇ ಬೀಳೋದಿಲ್ಲ. ಅದೇನೋ ಇದೆಯಲ್ಲ, ಒಂದು ಗಾದೆ ಮಾತಿದೆ ನೋಡಿ, ಗಡಿ ಭಾಗದಲ್ಲಿ ಸೈನಿಕರು ಅಲ್ಲಿ ಯುದ್ಧನೇ ಮಾಡ್ತಾ ಇರಲಿ, ಇನ್ನೊಂದೇನೋ ಆಗ್ತಾ ಇರಲಿ, ಬಟ್ ರೈತಾಪಿ ಕುಲ ಹೆಂಗಂತಂದರೆ ಉತ್ತುವುದನ್ನು ಬಿಡುವುದಿಲ್ಲ, ಬಿತ್ತುವುದನ್ನು ಬಿಡುವುದಿಲ್ಲ ಅನ್ನೋದೊಂದು ಮಾತಿದೆಯಲ್ಲ. ಸೊ ಅದು ನಮ್ಮ ಸಾವಯವ ಕೃಷಿಕರಿಗೆ ಅದು ಅಳವಡಿಕೆ ಆಗುತ್ತೆ. ಸೊ ಹಾಗಾಗಿ ಸಾವಯವ ಕೃಷಿಯನ್ನೇ ನಂಬಿ, ಸಾವಯವ ಕೃಷಿಯನ್ನೇ ಮಾಡಿ, ಸಾವಯವ ಕೃಷಿಯಲ್ಲೇ ಬದುಕಿ, ಮತ್ತು ಇನ್ನೊಬ್ಬರ ಬದುಕನ್ನು ಕೂಡ ಉಳಿಸಿ ಅಂತ ಹೇಳ್ತಾ, ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂಥ ಈ ಯುದ್ಧದ ಭೀತಿ ನಮ್ಮ ಭಾರತ ದೇಶದಲ್ಲಿರುವಂಥ ರೈತ ಬಾಂಧವರಿಗೆ ಏನಾದರೂ ಎಫೆಕ್ಟ್ ಆದರೆ ಅದರ ಪರಿಣಾಮ ಹೇಗಿರುತ್ತೆ, ಲಾಭ ತಂದುಕೊಡುತ್ತಾ ಅಥವಾ ನಷ್ಟ ತಂದುಕೊಡುತ್ತಾ? ಸೊ ಇದರ ಒಂದು ಸಂಕ್ಷಿಪ್ತ ವಿವರಣೆ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸುತ್ತಮುತ್ತಲಿನ ರೈತ ಬಾಂಧವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಾಧ್ಯ ಆದಷ್ಟು ಅವರು ಕೂಡ ಈ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.